ಸಣ್ಣದೊಂದು ಚಿಕ್ಕ ಆಕ್ಟಿವಿಟಿ ಸರ್. ಬಹುಶಃ ಸುಮಾರು ಜನರ ಹತ್ರ ಪೆನ್ನನ್ನು ಗಮನಿಸ್ತೇವೆ. ಪೆನ್ ಇದೆಯಲ್ಲ ಸರ್, ಪೆನ್ನನ್ನು ತಗೊಳ್ಳೋಣ. ಸಣ್ಣ ಪೆನ್ನು ಸರ್, ನಿಮ್ಮ ಹತ್ರ ಪೆನ್ ಇದೆಯಲ್ಲ ಸರ್? ಸುಮಾರು ಜನರ ಹತ್ರ ಇದೆ, ಇಲ್ಲ ಅಂದರೆ ತೊಂದರೆ ಇಲ್ಲ. ನಮ್ಮ ಎಡಗೈ ಸುಮ್ಮನೆ ನೋಡ್ಕೊಳ್ಳೋಣ ಸರ್, ಎಡಗೈಯನ್ನು ನೋಡ್ಕೊಳ್ಳೋಣ. ಮಧ್ಯದಲ್ಲಿ ಒಂದು ಚುಕ್ಕೆ ಇದೆ ಅಂತ ಅಂದ್ಕೊಳ್ಳೋಣ ಸರ್. ಒಂದು ಚುಕ್ಕೆ, ಒಂದು ಬಿಂದುವನ್ನು ಇಟ್ಕೋಬಹುದು ಪೆನ್ ಇದ್ರೆ, ಇಲ್ಲ ಅಂದರೆ ಇದೆ ಅಂತ ಭಾವಿಸ್ಕೊಳ್ಳೋಣ. ಪೆನ್ ಇದ್ರೆ ಇಟ್ಕೊಳ್ಳೋಣ, ಇಲ್ಲ ಅಂದರೆ ಚುಕ್ಕೆ ಇದೆ ಅಂತ ಭಾವಿಸ್ಕೊಳ್ಳೋಣ ಸರ್, ತೊಂದರೆ ಇಲ್ಲ. ಸೊ ಆಯಿತು, ಚುಕ್ಕೆ ಇದೆ. ಆ ಚುಕ್ಕೆ ನಮ್ಮ ಗುರಿ ಸರ್. ಏನು ಗುರಿ? ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ನನ್ನ ಅಣ್ಣ ತಮ್ಮಗಳೆಲ್ಲ ಚೆನ್ನಾಗಿರ್ಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಹೀಗೆ ಹಲವಾರು ಗುರಿಗಳನ್ನು ಹೊಂದಿರತಕ್ಕಂಥದ್ದು ಆ ಸಣ್ಣ ಚುಕ್ಕೆ ಸರ್, ಚುಕ್ಕೆ. ಸೊ ಆ ಚುಕ್ಕೆ ಅಂದರೆ ಗುರಿ, ನಮ್ಮ ಗುರಿ. ಆ ಗುರಿಯನ್ನ ಮುಟ್ಟಬೇಕು ಅಂತ ಹೇಳಿ ನನ್ನ ಮಗ ಟ್ರೈ ಮಾಡ್ತಾನೆ. ಒಂದೊಂದೇ ಬೆರಳಿಂದ ಆ ಚುಕ್ಕೆ ಏನು ಇಮ್ಯಾಜಿನ್ ಮಾಡ್ಕೊಂಡಿದೀವಿ ಸರ್, ಎಲ್ಲರೂ ಪ್ರಯತ್ನ ಪಡೋಣ, ಅವಾಗ ಸ್ವಲ್ಪ ಪರಿಣಾಮಕಾರಿಯಾಗುತ್ತೆ. ಪ್ಲೀಸ್ ಎಲ್ಲರೂ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಸಹ ಟ್ರೈ ಮಾಡ್ತಾರೆ. ಒಂದೊಂದೇ ಬೆರಳಲ್ಲಿ ಮುಟ್ಟೋದಕ್ಕೆ ಟ್ರೈ ಮಾಡೋಣ ಸರ್, ಮುಟ್ಟೋದಕ್ಕೆ ಟ್ರೈ ಮಾಡೋಣ. ಮಧ್ಯದಲ್ಲಿ ಚುಕ್ಕೆ ಇದೆ ಅಂತ ಭಾವಿಸ್ಕೊಂಡು ಟ್ರೈ ಮಾಡ್ತಾ ಇದೀವಿ ಸರ್. ಆ ಚುಕ್ಕೆ ನಮ್ಮ ಗುರಿ. ಒಂದೊಂದೇ ಬೆರಳಲ್ಲಿ ಟ್ರೈ ಮಾಡ್ತಾ ಇದೀನಿ ಸರ್. ಆಗತ್ತಾ ಸರ್? ಆಗತ್ತಾ? ಮಾತಾಡಿ ಸರ್ ಪ್ಲೀಸ್. ಆಗತ್ತಾ? ಆಗತ್ತಲ್ಲ? ಒಂದೊಂದು ಬೆರಳಿಂದ ಆಗತ್ತೆ, ಒಂದೊಂದು ಬೆರಳಿಂದ ಆಗಲ್ಲ. ಎಸ್, ಒಂದು ಸುಮಾರು 1 or 2 ಬೆರಳಿಂದ ಆಗುತ್ತೆ ಸರ್, ಇನ್ನು ಮಿಕ್ಕಿದ ಬೆರಳಿಂದ ಆಗಲ್ಲ ಸರ್. ಥ್ಯಾಂಕ್ ಯು. ಇದು ನಾವು ಸರ್, ಈ ಬಲಗೈ ಇದೆಯಲ್ಲ ಸರ್, ಇದನ್ನ ನಾವು ಅಂದ್ರೆ ನಾವು ನೀವೆಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಸರ್. ನಾವು ನೀವೆಲ್ಲ ಅಂದ್ರೆ ನಮ್ಮ ಮನೆಗೆ ಆಧಾರವಾಗಿರ್ತಕ್ಕಂಥ ನಾವುಗಳು ಸರ್. ಸೊ ನಾವೇನ್ ಮಾಡ್ತೀವಿ ಸರ್, ನಾವೆಲ್ಲರೂ ಸೇರಿ ಸರ್, ಅಂದ್ರೆ ಈಗ ಬಲಗೈಯ ಸಹಾಯದಿಂದ ಒಂದೊಂದೇ ಬೆರಳನ್ನ ತಗೊಂಡು ಆ ಚುಕ್ಕಿಯನ್ನ ಮುಟ್ಸೋದಕ್ಕೆ ಟ್ರೈ ಮಾಡ್ತೀವಿ ಸರ್. ಮಾಡಿ ಬಲಗೈ ನಾವು ನೀವೆಲ್ಲ ಸರ್ ಮಾಡಿ ಬಲಗೈನ ಸಹಾಯದಿಂದ ಮುಟ್ಟೋದಕ್ಕೆ ಟ್ರೈ ಮಾಡ್ತೀವಿ ಸರ್. ಏನನ್ನ? ಆ ಚುಕ್ಕಿಯನ್ನ. ಆ ಚುಕ್ಕೆ ನಮ್ಮ ಗುರಿ ಸರ್. ಒಂದೊಂದೇ ಟ್ರೈ ಮಾಡ್ತಾ ಇದೀವಿ ಸರ್. ಆಗತ್ತಲ್ಲ ಸರ್? ಆಗತ್ತಲ್ಲ ಸರ್? ಈ ಬಲಗೈಯನ್ನು ನಾವು ಅನ್ಕೊಂಡ್ರೆ ನಾವು ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಹೆಂಡತಿಗೆ, ನನ್ನ ಅಪ್ಪನಿಗೆ, ನನ್ನ ಅಮ್ಮನಿಗೆ, ಇಷ್ಟು ಜನಕ್ಕೂ ಒಂದು ಗುರಿ ಇದೆ ಸರ್. ನಮಗೆ ಒಬ್ಬೊಬ್ರು ಒಂದೊಂದು ರೀತಿ ಗುರಿ ಇಟ್ಕೊಂಡಿದ್ದಾರೆ. ಇವರೆಲ್ಲರಿಗೂ ಆಧಾರ ಆಗಿರ್ತಕ್ಕಂಥವ್ರು ನಾವು ಸರ್. ನಾವ್ ಹೇಗಿರ್ಬೇಕು ಸರ್? ನಾವೆಲ್ಲ ಹೇಗಿರ್ಬೇಕು? ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಂದ್ರೆ ಈ ದಿನದ ಕಾನ್ಸೆಪ್ಟ್ ಅನ್ನ ಅಂದ್ರೆ ಏನು, ವ್ಯಸನ ಮುಕ್ತರಾಗ್ತಕ್ಕಂಥದ್ದನ್ನ ನಾವು ಬಿಡ್ಬೇಕು ಸರ್. ಹೇಗೆ ವ್ಯಸನ ನಾವು ಅಭ್ಯಾಸ ಮಾಡ್ಕೊಂತೀವಿ ಅಥವಾ ಒಂದು ಸಣ್ಣ ಇದನ್ನ ಸರ್, ಆಕ್ಟಿವಿಟಿ ಇಷ್ಟ ಆಯ್ತಾ? ಸೊ ನಾವೆಲ್ಲರೂ ಸೇರಿ ಗುರಿಯನ್ನ ಮುಟ್ಟನಲ್ವ ಸರ್? ನಮ್ಮ ಕುಟುಂಬ ಚೆನ್ನಾಗಿರ್ಬೇಕಲ್ವ ಸರ್? ನಾವೆಲ್ಲರೂ ಚೆನ್ನಾಗಿರ್ಬೇಕಲ್ವಾ? ಓಕೆ, ಆ ದಿಸೆನಲ್ಲಿ ಟ್ರೈ ಮಾಡೋಣ. ಮಂಜುನಾಥ ಸ್ವಾಮಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಸರ್, ಇದು ನಮಗೆ ಏನು ಈ ದಿನದ ಕಾನ್ಸೆಪ್ಟ್ ಇದೆ, ಮಧ್ಯವರ್ಜನೆ ಶಿಬಿರ. ಈ ಮದ್ಯಕ್ಕೆ ವ್ಯಸನರಾಗೋದು ಸಣ್ಣ ಹವ್ಯಾಸ ಅಂತ ಭಾವಿಸ್ತೀನಿ. ಏನಕ್ಕೆ ನಾವು ವ್ಯಸನರಾಗ್ತಾ ಹೋಗ್ತೀವಿ ಅಂದ್ರೆ, ಸುಖಕ್ಕೂ ಕುಡಿತೀವಿ ಸರ್. ಅಂದ್ರೆ ಸಂತೋಷ ಆಗಿರುತ್ತೆ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತೀವಿ, ಆಗ್ಲೂ ಸಹ ಕುಡಿತೀವಿ. ಏನೋ ಬೇಸರ ಆಗತ್ತೆ, ದುಃಖ ಆಗತ್ತೆ, ಆಗ್ಲೂ ಕುಡಿತೀವಿ. ಮೊದಲು ನಾವು ಅದನ್ನ ಕುಡಿತೀವಿ ಸರ್. ದಿನ ಕಳಿತ ಅದು ನಮ್ಮನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಫಸ್ಟ್ಗೆ ಕೇವಲ ಹವ್ಯಾಸ ಮಾಡ್ಕೊಂಡಿರ್ತೀವಿ ಸರ್. ಫಸ್ಟ್ಗೆ ನಾವು ಕೇವಲ ಹವ್ಯಾಸ ಮಾಡ್ಕೊಂಡಿರ್ತೀವಿ ಸರ್. ಅಕೇಶನಲ್ಲಿ ಕುಡಿತೀವಿ. ದಿನ ಕಳೆದಂಗೆ ನಮಗೆ ಅದು ಅಭ್ಯಾಸ ಆದರೆ, ದಿನ ಕಳೆದಂಗೆ ಹವ್ಯಾಸ ಹೋಗಿ ಅಭ್ಯಾಸ ಆದ್ರೆ ಅದು ನಮ್ಮನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಅಷ್ಟಿಷ್ಟಲ್ಲ, ಅದು ಹೇಗೆ ನಮ್ಮನ್ನ ಪ್ರೇರೇಪಿಸುತ್ತೆ ಅಂದ್ರೆ ಅದನ್ನ ಹೇಳಕ್ಕಾಗಲ್ಲ ಸರ್, ಅಷ್ಟು ಮಟ್ಟಕ್ಕೆ ನಮ್ಮನ್ನ ಅದು ಪ್ರೇರೇಪಿಸುತ್ತೆ ಸರ್. ಈ ಮಾದಕ ವ್ಯಸನಗಳು ಅಂದ್ರೆ ಸಹಜವಾಗಿ ಒಂದು ಮದ್ಯ ಆಗಿರ್ಬೋದು, ಇತ್ತೀಚೆಗೆ ಅನೇಕ ಹೆಸರುಗಳಿಂದ ಕರೀತಾ ಹೋಗ್ತಾರೆ. ಆ ಮದ್ಯ ಆಗಿರ್ಬೋದು ಅಥವಾ ಮಾದಕ ವಸ್ತುಗಳು, ಗಾಂಜಾ, ಅಫೀಮು, ಗುಟ್ಕಾ, ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಅವುಗಳಿಗೂ ಸಹ ವ್ಯಸನರಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ಮುಕ್ತ ದಿನಾಚರಣೆಯನ್ನ ಹೇಳಿ ನಾವು ಪ್ರತಿ ವರ್ಷ ಜೂನ್ 26ರಂದು ನಾವು ಮಾಡ್ತೀವಿ ಸರ್. ಯಾಕೆ ಅಂದ್ರೆ ನಮ್ಮ ದೇಶ, ನಮ್ಮ ರಾಷ್ಟ್ರ ಏನಿದೆ, ಈ
ಮಾದಕ ವಸ್ತುಗಳಿಂದ ಮುಕ್ತರಾಗಬೇಕು. ಆಗ ಏನಾದರೂ ನಾವು ಮಾನವ ಸಂಪನ್ಮೂಲದಿಂದ ನಮ್ಮ ದೇಶ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ. ಸರಿ ಸರ್, ಈ ವರ್ಷನೂ ಸಹ ಜೂನ್ 26ನೇ ತಾರೀಕು ಮಾದಕ ವ್ಯಸ್ತ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಆಚರಣೆ ಮಾಡಿದ್ರು. ಅದರ ಒಂದು ಧ್ಯೇಯ ವಾಕ್ಯ, ಒಂದು ಟೈಟಲ್ ಅನ್ನ ಕೊಟ್ರು ಸರ್. ಏನಪ್ಪಾ ಟೈಟಲ್ ಅಂದ್ರೆ, ಸಾಕ್ಷ್ಯ ಅಂದ್ರೆ ಏನು ಸಾಕ್ಷಿ ಇದೆ, ಆ ಸಾಕ್ಷಿ ಸೃಷ್ಟಿಯಾಗಿದೆ ಅಥವಾ ನಿಜವಾಗಿದೆ, ನಾವು ಅದನ್ನ ತೊಡೆದಾಕೋದಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು, ನಾವೆಲ್ಲರೂ ಸಹ ಅದರಿಂದ ದೂರ ಇಡಬೇಕು ಅಂತಕ್ಕಂಥ ವಿಚಾರಗಳನ್ನ ಧ್ಯೇಯವಾಗಿ ಇಟ್ಕೊಂಡು ಈ ವರ್ಷದ ಅಂತಾರಾಷ್ಟ್ರೀಯ ದಿನಾಚರಣೆಯ ಧ್ಯೇಯ ವಾಕ್ಯವನ್ನಾಗಿ ಬಳಸಿದ್ದಾರೆ ಸರ್. ಸರಿ ಸರ್, ನಾವು ಕುಡಿತೀವಿ ಅಂದ್ರೆ ಮದ್ಯ ಆಗಿರ್ಬೋದು ಅಥವಾ ಮಾದಕ ವಸ್ತುಗಳಾಗಿರ್ಬೋದು, ಪ್ರಯತ್ನ ಮಾಡ್ತೀವಿ ಹಾಕೊಳ್ಳೋದಕ್ಕೆ ತಗೊಳ್ಳೋದಕ್ಕೆ. ಸರ್ ನಮಗೆ ಅದು ಎಷ್ಟೊತ್ತಿರ್ಬೋದು ಸರ್? ಅಂದಾಜು ಅಂದ್ರೆ 20 ನಿಮಿಷ, ಅರ್ಧ ಗಂಟೆ ಇರ್ಬೋದು ಸರ್. ಆ ಅಮಲು ಇರುತ್ತಲ್ಲ, ಆ ಅಮಲು ಹೋದ್ಮೇಲೆ ನಮಗೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ಏನಾದರೂ ಮಾಯ ಆಗಿರುತ್ತಾ? ಪ್ರಶ್ನೆಯನ್ನ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಇಲ್ಲ ಸರ್. ನಮಗೆ ಕೇವಲ ಅಮಲು ಮಾತ್ರ ಇರೋವರೆಗೂ ನಮಗೆ ಯಾವುದೇ ಪ್ರಾಪಂಚಿಕ ಜ್ಞಾನ ಇಲ್ಲದೆ. ಯಾಕೆ ಆ ರೀತಿ ಆಗಿರುತ್ತೆ ಅಂದ್ರೆ ಇಷ್ಟೇ, ನಾವು ಮದ್ಯವನ್ನ ಅಥವಾ ಮಾದಕ ವಸ್ತುಗಳನ್ನ ಸೇವನೆ ಮಾಡಿದಾಗ ನಮ್ಮ ಮೆದುಳಿಗೆ ಆ ವಸ್ತುಗಳು ಸೇರೋದ್ರಿಂದ, ನರಮಂಡಲಕ್ಕೆ ಆ ವಸ್ತುಗಳು ಸೇರೋದ್ರಿಂದ ನಮಗೆ ಅವು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಿ ನಮ್ಮ ಶಕ್ತಿ ಏನಿದೆ ಅಥವಾ ನಮ್ಮ ಸದೃಢತೆ ಏನಿದೆ ಅಥವಾ ನಮ್ಮ ಏನು ಸ್ಟ್ಯಾಮಿನಾ ಇದೆ ಅದರ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಸರ್. ಇಷ್ಟೆಲ್ಲ ಇರ್ತಕ್ಕಂಥದ್ದನ್ನ ನಾವು ತಗೊಳ್ತಕ್ಕಂಥ ಅವಶ್ಯಕತೆ ಇದೆಯಾ? ಪ್ರತಿದಿನ ತಗೊಂತ ಹೋಗ್ತೀವಿ. ಸೊ ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು, ಕೆಲಸ ಮಾಡೋದಕ್ಕೂ ಮುಂಚೆನೆ ಸ್ಟಾರ್ಟ್ ಮಾಡ್ಕೊಂತಾರೆ ಸರ್. ಕೆಲಸ ಮಾಡೋದಕ್ಕೂ ಮುಂಚೆ ಸಾರ್ ನಾವು ಕೆಲಸ ಮಾಡಬೇಕು ಸರ್, ಇಲ್ಲಾಂದ್ರೆ ಕೆಲಸ ಮಾಡಕ್ ಆಗಲ್ಲ ಸರ್. ಖಂಡಿತ ಇದನ್ನ ಬೇರೆದ್ರಲ್ಲಿ ತೊಡಗಿಸ್ಕೊಳ್ಳೋಣ. ಹಿಂದೆ ಮಾಡ್ತಿದ್ರು, ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ರು? ಜಾನಪದ ಗೀತೆಗಳನ್ನ ಹೇಳ್ಕೊಂಡು ಮಾಡೋರು. ಹಿಂದೆ ಜಾನಪದ ಗೀತೆಗಳನ್ನ, ಒಗಟುಗಳನ್ನ, ಗಾದೆಗಳನ್ನ ಹೇಳ್ಕೊಂಡು ಮಾತಾಡ್ಕೊಂಡು ಆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋರು. ಇವತ್ತು ನಮ್ಮಲ್ಲಿ ಹಂಗಿಲ್ಲ ಸರ್. ಮೊದಲಿಗೆ ಹಾಕೊಂಡೇ ನಾವು ಕೆಲಸವನ್ನ ಪ್ರಾರಂಭ ಮಾಡೋದು ಅನ್ನೋ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದೀವಿ. ಆದ್ರಿಂದ ಮುಕ್ತರಾಗೋಣ. ಯಾಕೆ ಅಂದ್ರೆ ಕೆಲಸ ಮುಗಿಸಿ ಹೋದಾಗ ಸಂಜೆ ನಮ್ಮ ಮನೆಗಳಲ್ಲಿ ನಮ್ಮ ಹೆಂಡತಿ ನಮ್ಮನ್ನ ಎದುರು ನೋಡ್ತಿರ್ತಾಳೆ. 4 ಕಾಸು ತರ್ತಾನೆ ನನ್ನ ಗಂಡ, 4 ಕಾಸು ತರ್ತಾನೆ ನನ್ನ ತಂದೆ. ಮನೆಯನ್ನ ನೀಗಿಸ್ಬೇಕಲ್ಲ ಸರ್, ಮನೆಯನ್ನ ನಿಭಾಯಿಸ್ಬೇಕಲ್ಲ ಸರ್. ಮಗಳು ವಿದ್ಯಾಭ್ಯಾಸ ಮಾಡಬೇಕು, ಮಗ ವಿದ್ಯಾಭ್ಯಾಸ ಮಾಡಬೇಕು. ಎಕ್ಸಸೈಸ್ ಬೇಕು ಸರ್, ಪೆನ್ ಬೇಕು ಸರ್. ಸಂಜೆ ಹೋಗುವಷ್ಟೊತ್ತಿಗೆ ನಾವೆಲ್ಲ ಕುಡಿದು ತಿಂದು ತೇಗಿ ಹೋಗಿದ್ರೆ ನಮ್ಮ ಮಗಳನ್ನ, ನಮ್ಮ ಮಗನನ್ನ, ನನ್ನ ಹೆಂಡತಿಯನ್ನ ಹೇಗೆ ಸಾಕೋದಕ್ಕೆ ಸಾಧ್ಯ ಆಗತ್ತೆ? ದಿನ ಕಳಿತ ಕೆಲ್ಸಕ್ಕೆ ಹೋಗದೆ ಇರತಕ್ಕಂಥ ಸಂದರ್ಭದಲ್ಲಿ ಒಡವೆ ವಸ್ತ್ರಗಳನ್ನ ಮಾರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಹೆಂಡತಿ ಡಬ್ಬಿಲಿ ಏನಾದ್ರೂ ಬಚ್ಚಿಟ್ಕೊಂಡಿದ್ರೆ ಅದನ್ನು ತಗೊಂಡು ನಾವು ಕುಡಿಯೋದಕ್ಕೆ ಹೋಗ್ತೀವಿ ಸರ್. ಯಾಕೆಂದ್ರೆ ನಾವು ಅಷ್ಟು ಅಡಿಕ್ಟ್ ಆಗಿರ್ತೀವಿ. ಕುಡಿಲಿಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ಅನ್ಕೊಂತೀವಿ ಸರ್. ಪ್ರಯತ್ನ ಪಟ್ರೆ ಎಲ್ಲನೂ ಸಾಧ್ಯ. ಅಸಾಧ್ಯ ಅನ್ನೋದು ಕೇವಲ ಒಂದು ಪದ ಅಷ್ಟೇ. ಅಸಾಧ್ಯ ಅಂತಕ್ಕಂಥದ್ದು ಕೇವಲ ಒಂದು ಪದ. ಆದ್ರೆ ಪ್ರಯತ್ನ ಪಟ್ರೆ ಎಲ್ಲವನ್ನ ಸಾಧಿಸಬಹುದು. ಸರ್, ಇದು ಕೇವಲ ಈ ಚಟದಿಂದ ನಾನು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಗಮನಿಸಿರ್ತಕ್ಕಂಥ ಅಂಶವನ್ನ ಹೇಳ್ತೀನಿ ಸರ್. ಸುಮಾರು 70% ಅಂದ್ರೆ 100ಕ್ಕೆ 70 ಭಾಗ ಅಪರಾಧಗಳೇನಾಗಿದ್ದಾವೆ ಈ ಚಟದಿಂದ. ಇದು ನಮಗೆ ಕೇವಲ ಅಭ್ಯಾಸ ಆಗಿರುತ್ತೆ. ದಿನ ಕಳಿತ ನಮ್ಗೆ ಅದು ಚಟವಾಗಿ ಮಾರ್ಪಾಡಾಗುತ್ತೆ.
ಅನೇಕ ಕೃತ್ಯಗಳನ್ನ ಮಾಡ್ತೀವಿ. 70% ಅಪರಾಧಗಳು ಇವತ್ತು ಈ ಚಟದಿಂದ ಆಗಿವೆ ಸರ್. ಇಂಥ ಒಂದು ಏನು ದುರಂತಕ್ಕೆ ನಾವು ನಮ್ಮ ಕುಟುಂಬವನ್ನ ತಗೊಂಡು ಹೋಗ್ಬೇಕಾ? ನಾವು ಬೀದಿಗೆ ಬರ್ಬೇಕಾ? ನಾವು ಬೀದಿಗೆ ಬರೋದಲ್ಲದೆ ನನ್ನ ನಂಬ್ಕೊಂಡಿರ್ತಕ್ಕಂಥದ್ದು ಏನು ಫಸ್ಟ್ಗೆ ನಾನೇನು ಆಕ್ಟಿವಿಟೀಸ್ ಅನ್ನ ಮಾಡಿದೆ, ಚಟುವಟಿಕೆಯನ್ನ ಮಾಡಿದೆ, ಅಲ್ಲಿ ನನ್ನ ತಂದೆ, ನನ್ನ ಮಗಳು, ನಮ್ಮ ಅಪ್ಪ, ಅಮ್ಮ, ಹೆಂಡತಿ ಎಲ್ಲರನ್ನೂ ಸಹ ಅಂದ್ರೆ ನನ್ನ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಎಲ್ಲರೂ ನಾನು ಬೀದಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ನನಗಿದೆಯಾ? ಇಲ್ಲ, ಬೇಡ. ಖಂಡಿತವಾಗಿಯೂ ಇದರಿಂದ ದೂರ ಇರೋಣ. ಇದರಿಂದ ದೂರ ಇದ್ರೆ ನಮ್ಗೆ ಖಂಡಿತ ನಮ್ಮ ಕುಟುಂಬ ಯಶಸ್ಸನ್ನ ಕಾಣುತ್ತೆ. ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಾವು ನೋಡ್ತಿರ್ತೇವೆ, ಅವರು ಇಂಪ್ರೂವ್ ಆಗ್ತಿರ್ತಾರೆ, ನಾವು ಮಾತ್ರ ಹಾಗೆ ಇರ್ತೀವಿ. ಕಾರಣ ನಮ್ಗೆ ಅನೇಕ ಚಟಗಳಿರ್ತವೆ. ಚಟಗಳನ್ನ ಅಭ್ಯಾಸ ಮಾಡ್ಕೋಬೇಡಿ, ಒಳ್ಳೆಯದಲ್ಲ. ನಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡೋಣ ಸರ್. ವೆರಿ ಸಿಂಪಲ್ ಸರ್. ಈಗ ಇತ್ತೀಚೆಗೆ ನಮ್ಗೆ ಒಂದು ಚಟವಾಗಿ ಮಾರ್ಪಟ್ಟಿದೆ ಅಂದ್ರೆ ಅದನ್ನ ನಾವು ತೆಗೆಸೋದಕ್ಕೆ ಅನೇಕ ಹವ್ಯಾಸಗಳು ನಮ್ಗೆ ಇದಾವೆ ಸರ್. ಈಗ ದಿನಪತ್ರಿಕೆಗಳಿದಾವೆ, ಯೋಗಾಸನ ಇದೆ. ಯೋಗಾಸನವನ್ನು ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಸರ್. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಯೋಗಾಸನವನ್ನು ಮಾಡೋದನ್ನ ಹವ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಅದು ಸಹ ನಮ್ಗೆ ಏನಾಗುತ್ತೆ, ನಮ್ಮ ಏಕಾಗ್ರತೆಯನ್ನ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ, ಒಂದು ಕಡೆ ಕೇಂದ್ರೀಕರಿಸುತ್ತೆ. ಆಗ ನಾವೇನಾಗ್ಬೋದು, ಯಾವುದೋ ಒಂದು ಕೆಲಸದ ಕಡೆ ಗಮನವನ್ನ ಕೊಡ್ಬೋದು. ಕೆಲವ್ರು ಹೇಳ್ತಿರ್ತಾರೆ, ಇಲ್ಲ ನಮ್ಗೆ ಅವಾಗಿಂದ ಅಭ್ಯಾಸ ಆಗಿದೆ, ನಾವು ತಗೊಂಡಿಲ್ಲ ಅಂದ್ರೆ ನಮ್ ಕೈ ನಡಗತ್ತೆ, ಕಾಲ್ ನಡಗತ್ತೆ, ಮೈ ಬೇವರುತ್ತೆ ಅಂತ ಹೇಳ್ತಾರೆ. ಗಮನಿಸಿದ್ರಲ್ವ ಸರ್? ಖಂಡಿತವಾಗೂ ಇಲ್ಲ ಸರ್. ಅದೆಲ್ಲ ನಾವು ತಿಳ್ಕೊಂಡಿರ್ತಕ್ಕಂಥ ಮನಸ್ಥಿತಿ ಅಷ್ಟೇ. ನಮ್ಮ ಮನಸ್ಸಿದ್ರೆ ಮಾರ್ಗ ಏನ್ ಬೇಕಾದ್ರೂ ಸಾಧ್ಯ, ನಾವು ಮನಸ್ಸು ಮಾಡಿದಾಗ. ಮನಸ್ಸು ಮಾಡ್ಲಿಲ್ಲ ಅಂದ್ರೆ ಎಲ್ಲವೂ ಅಸಾಧ್ಯ ಅಂತ ಹೇಳ್ತಾ ಬಹುಶಃ ಇಷ್ಟು ಸಾಕು ಅಂತ ಭಾವಿಸ್ತಾ